ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಾಸಕರ ವಿಶೇಷ ಪ್ರಯತ್ನ, ಒಳಾಂಗಣ ಕ್ರೀಡಾಂಗಣಕ್ಕೆ ಫ್ಲಡ್ ಲೈಟ್ ಅಳವಡಿಕೆ, ಹಗಲು ರಾತ್ರಿ ಟೆನ್ನಿಸ್ ಪಂದ್ಯಾವಳಿಗೆ ಕ್ರೀಡಾಂಗಣ ಸಜ್ಜು, ಯುವಶಕ್ತಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಶಾಸಕರ ಕರೆ, ಕ್ರೀಡೆ ಸೇರಿ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿಗೆ ನೆರವಿನ ಭರವಸೆ ನೀಡಿದ ಬೇಳೂರು. ಈಗ ಸುದ್ದಿಯ ವಿವರ. ಯುವ ಸಮೂಹ ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಬೇಕು. ಕ್ರೀಡೆಯಲ್ಲಿ ನೀವು ಪಾಲ್ಗೊಳ್ಳುವುದರಿಂದ ದುಶ್ಚಟಗಳಿಂದ ದೂರ ಇರಲು ಸಾಧ್ಯ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಶುಕ್ರವಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಒಳಾಂಗಣ ಕ್ರೀಡಾಂಗಣಕ್ಕೆ ಅಳವಡಿಸಿದ್ದ 8 ಲಕ್ಷ ರೂಪಾಯಿ ವೆಚ್ಚದ ವಿದ್ಯುತ್ ದೀಪವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡುತ್ತಿದ್ದರು. ವೇದಿಕೆಯಲ್ಲಿ ಯುವ ಸಬಲೀಕರಣ ಇಲಾಖೆಯ ರೇಖೆಯ ನಾಯ್ಕ್, ಕ್ರೀಡಾಂಗಣ ಸಮಿತಿ ಸದಸ್ಯರಾದ ಸುರೇಶ್ ಬಾಬು, ಮಹಾಬಲ ಕೌತಿ, ಕಿರಣ್ ದೊಡ್ಮನೆ, ಪ್ರಮುಖರಾದ ಅನ್ವರ್ ಬಾಷಾ, ಗಣಪತಿ ಮಂಡಗಳಲೆ, ಕಲಸಿ ಚಂದ್ರಪ್ಪ, ನಿರಂಜನ್ ಕೋರಿ, ವಿಭವ ಕೆಆರ್ ಇನ್ನಿತರರು ಹಾಜರಿದ್ದರು. ಸಾಧನಾ ಪುರುಷೋತ್ತಮ್ ಪ್ರಾರ್ಥಿಸಿದರು. ಸುಬ್ರಹ್ಮಣ್ಯ ಸ್ವಾಗತಿಸಿದರು. ಎಚ್.ಜಿ. ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಬಂದು ಆ ಲೈಟ್ ಅನ್ನು ಉದ್ಘಾಟನೆ ಮಾಡಿ ಹಾಕಿದಾಗ ಖುಷಿ ಆಯ್ತು ನನಗೆ. ಯಾಕೆ ಇಷ್ಟು ಚೆನ್ನಾಗಿ ಬಂತಲ್ಲ ಅನ್ನೋದು ಒಂದು ಅಂದರೆ ಯುವಕರಿಗೆ ಆದ್ಯತೆ ನಾವು ಕೊಡಬೇಕು. ದೇಶದಲ್ಲಿ ಯುವ ಸಂಘಟನೆ ಏನಿದೆ, ಸಮಾಜದಲ್ಲಿ ನಿಮ್ಮೆಲ್ಲರ ಕರ್ತವ್ಯ ಮುಂದಿರುವಂಥ, ದೇಶದ ಬಗ್ಗೆ ಚಿಂತನೆ ಮಾಡುವಂಥ ಯುವ ಜನತೆ ಯಾವತ್ತೂ ಸದೃಢರಾಗಿರಬೇಕು, ಎಲ್ಲ ಚಟುವಟಿಕೆಯಲ್ಲಿ ಇರಬೇಕನ್ನೋದೇ ಉದ್ದೇಶ. ಹಿಂದೆ ನಾನು ಒಂದ್ಸರಿ ಬಂದಾಗ ಕಮಿಷನರ್ ಬಂದಿದ್ದರು ಶಿವಮೊಗ್ಗ. ಅವಾಗ ಹೇಳಿದೆ, ಇಲ್ಲಿ ಬರಬೇಕು, ಒಂದ್ಸರಿ ನೋಡಬೇಕು, ಇಲ್ಲಿ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿ ಅವತ್ತು ಕಮಿಷನರು ನಮ್ಮ ರೇಖಾ ನಾಯಕರೆಲ್ಲ ಬಂದು ನೋಡಿದಾಗ ಏನೇನಾಗಬೇಕಂದ್ರೆ ಸೀಟ್ ಹಾಕಬೇಕಾಗಿದೆ, ಒಂದಿಷ್ಟು ಲೈಟಿಂಗ್ ವ್ಯವಸ್ಥೆ ಅರ್ಜೆಂಟ್ ಆಗಬೇಕು ಅಂದಾಗ ತಕ್ಷಣ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ನಮ್ಮ ಕ್ರೀಡಾ ಕಮಿಷನರ್ ಅವರಿಗೆ. ಆನಂತರ ಸಾಗರ ಅಂದರೆ ಅವತ್ತಿನ ಕಾಲದಲ್ಲೂ ಸಹ ಉತ್ತಮ ಕ್ರೀಡಾಪಟುಗಳಿದ್ದಂತೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಂಗೆ ಹೆಸರು ತಂದಿದ್ದಾರೆ, ಕ್ರಿಕೆಟಲ್ಲಿ ಬೇರೆ ಬೇರೆ ಇದರಲ್ಲೂ ಸಹ ಸಾಗರದ ಯುವಕರು ಇವತ್ತು ದೊಡ್ಡ ದೊಡ್ಡ ಇದರಲ್ಲಿದ್ದಾರೆ. ನಮ್ಗೆ ಅನಿಸಿದ್ದು, ಆನಂತರ ನಾವು ಹಿಂದೆ ಸಾಗರದ ಕ್ರೀಡಾಂಗಣ ಮಾಡಿದಾಗ, ಗೋಪಾಲಗೌಡ ಕ್ರೀಡಾಂಗಣ ಮಾಡಿದಾಗ ರಣಜಿ ಟ್ರೋಫಿ, ರಣಜಿ ಆಟ ಆಡಿಸ್ಬೇಕನ್ನೋ ನಮ್ಮ ಚಿಂತನೆ, ನಾವು ಸುಬ್ರಹ್ಮಣ್ಯ ಭಟ್ರೆಲ್ಲ ನಾವು ಮಾತಾಡಿದ್ದೀವಿ. ಅವತ್ತು ರಣಜಿ ನಮ್ಮ ಸಾಗರದಲ್ಲೇ ನಡಿಬೇಕು ಅನ್ನೋ ನಮ್ಮದೊಂದು ಆಸೆ ಇತ್ತು. ಟಫ್ ಇದೆಲ್ಲ ಮಾಡಿಸಿ ರೆಡಿ ಮಾಡಿ ಬ್ರಿಜೇಶ್ ಪಟೇಲ್ರು ಕರೆಸಿದ್ವಿ. ಬ್ರಿಜೇಶ್ ಪಟೇಲ್ರು ಬಂದು ಎಲ್ಲ ನೋಡಿದ ಮೇಲೆ ಮನೆಗೆ ಇದು ಕೋಚ್ ಬಂದುಬಿಡ್ತು, ಇದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ನಮಗೆ ನಿರಾಶೆ ಆಗೋದು. ಆನಂತರ ನಮಗೆ ಅದ್ರ ಬಗ್ಗೆ ಬೇಸರ ಆಯಿತು. ನಮ್ಗೆ ಸ್ವಲ್ಪ ಇಷ್ಟೆಲ್ಲ ಮಾಡಿ ರೆಡಿ ಮಾಡಿ ಒಂದು ರಣಜಿ ಆಡಿಸಿದ್ರೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿದಾಗ ನನ್ನ ಫೀಲ್ಡಲ್ಲಿ ಆಗಿದೆ. ಅವಾಗ ನಿಂತೋಯ್ತು, ಬೇಡ ಅಂತ ಬಿಟ್ಟು ಆ ಕ್ರೀಡಾಂಗಣಕ್ಕೆ ಅಷ್ಟೇ ಏನು ಬೇಕು ಅದೆಲ್ಲ ಮಾಡಿದ್ವಿ. ಇವತ್ತು ಭಾಳಷ್ಟು ಯುವ ಜನ ಇತ್ತು. ಇವತ್ತು ದಿನ ಕ್ರೀಡೆ ನಡೀತಾ ಇದೆ. ಸೊ ಈಗ ಅದು ಇನ್ಚಾರ್ಜ್ ಸುಬ್ರಹ್ಮಣ್ಯ ನಾಯ್ಕರಿದ್ದಾರೆ, ಸುಬ್ರಹ್ಮಣ್ಯ ಭಟ್ರು. ಈಗ ಅದನ್ನು ಸಹ ರೆಡಿ ಮಾಡ್ತಾ ಇದ್ದೀನಿ. ಈಗ ನಮ್ಮ ಫ್ಲಡ್ ಲೈಟಿಗೆ ರೆಡಿ ಮಾಡಬೇಕಂತೇಳಿ ಈಗ ಅದಕ್ಕೂ ಸಹ ಮುಂದಿನ ದಿವಸದಲ್ಲಿ ದುಡ್ಡು ಇಡಲಿಕ್ಕೆ ರೆಡಿ ಮಾಡಿದ್ದೀನಿ ನಾನು. ಅಂದರೆ ಬಿಸಿಲು ಜಾಸ್ತಿ ಆಗಿದೆ ಮಲೆನಾಡಲ್ಲಿ. ಏನಾಗಿದೆ, ಈ ವರ್ಷ ಹೆವಿ ಬಿಸಿಲು ಬಂದು ಭಾಳ ಕಷ್ಟ ಆಗಿದ್ದರಿಂದ ಅದಕ್ಕೂ ರೆಡಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈಗಾಗಲೇ ಸುಬ್ರಹ್ಮಣ್ಯ ಭಟ್ರು ನಾವೆಲ್ಲ ಮಾತಾಡಿದ್ದೀವಿ. ರಾಜ್ಯ ಕ್ರೀಡಾ ಇಲಾಖೆಗೂ ಮಾತಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಮ್ಮದೇ ಗ್ರ್ಯಾಂಟಲ್ಲಿ ಆ ದುಡ್ಡನ್ನು ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಸತತವಾಗಿ ಯುವಕರು ಅಲ್ಲಿ ಕ್ರೀಡಾಂಗಣದಲ್ಲಿ ಆಟ ಆಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲೂ ಅಷ್ಟೇ, ಡೇ ಮತ್ತು ನೈಟ್. ಡೇ ಕೆಲವರಿಗೆ ಏನಾಗುತ್ತೆ ಅಂದರೆ ಬೆಳಿಗ್ಗೆ ಬರೋರೇ ಬೇರೆ ಇರ್ತಾರೆ, ಪಾಪ ಸಂಜೆ ಕೆಲಸ ಎಲ್ಲ ಮುಗಿಸಿ ಬರೋವಂತೂ ಬೇರೆ ಇರ್ತಾರೆ. ಒಟ್ಟಲ್ಲಿ ಯಾರೇ ಇರಲಿ, ವಯಸ್ಸಾದರಿರ್ಬೋದು, ಯುವಕರಿರ್ಬೋದು, ಮಧ್ಯದ ವಯಸ್ಸರಿರ್ಬೋದು, ನಿಮ್ಮ ಇವತ್ತು ಚಟುವಟಿಕೆಗಳು ಭಾಳ ಮುಖ್ಯ ಆಗಿರುತ್ತೆ. ಯಾಕಂದರೆ ಇವತ್ತರಲ್ಲಿ 18-20 ವರ್ಷದ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಇತ್ತೀಚೆಗೆ ಒಂದು 100 ಜನ ಯುವಕರು 30 ವರ್ಷದೊಳಗೆ ತೀರ್ಕೊಂಡ್ರು. ಕಾರಣ ಗೊತ್ತಾಗ್ತಿಲ್ಲ. ಆದರೆ ಯುವಕರು ಸದೃಢರಾಗಿರ್ಬೇಕಾದ್ರೆ ಈ ಥರ ಕ್ರೀಡಾ ಚಟುವಟಿಕೆಯಲ್ಲಿ ನಾವು ಭಾಗಿಯಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಅವರ ಆರೋಗ್ಯದಲ್ಲಿ ಗಮನ ಕೊಡ್ಲಿಕ್ಕೆ ಆಗಲ್ಲ ಅನ್ನೋದು ಉದ್ದೇಶ. ಹಾಗಾಗಿ ಇವತ್ತು
ಸಾಗರದ ಸ್ವಿಮ್ಮಿಂಗ್ ಪೂಲು 2008-09 ನಾನೇ 2 ಕೋಟಿ ರೂಪಾಯಿ ಕೊಟ್ಟೆ ಅವರು. ನನ್ನ ಒಂದು ಕನಸಿತ್ತು ಅವಾಗ, ಇಲ್ಲಿ ಸಾಗರದಲ್ಲಿ ಒಂದು ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕಂತ ಇತ್ತು. ಯಾರೋ ಯೋಚನೆ ಮಾಡಿರಲಿಲ್ಲ, ನಾನು ಮಾಡಿದೆ. 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅವಾಗ. ಆದರೆ ನನಗದು ಮುಕ್ತಾಯ ಮಾಡೋಕ್ಕಾಗಲಿಲ್ಲ, ಅವನಿಗೆ ಕಾಗೋಡು ಸಾಹೇಬ್ರಿಗೂ ಮುಕ್ತಾಯ ಮಾಡೋಕ್ಕಾಗಲಿಲ್ಲ. ಅವನಿಗೆ ಏನೇನೋ ಮಾಡಿ ಕೊನೆಗೆ ಲಾಸ್ಟ್ ಅಂತ ನನ್ನ ಇತ್ತೀಚೆಗೆ ಆವಾಗ 3 ವರ್ಷ ಹಿಂದೆ ಉದ್ಘಾಟನೆ ಮಾಡಿದರು. ಆ ನಂತರ ಅದು ಈಜುವಡಿಯಕ್ಕೆ ಹೋದರೆ ಕಾಲು ಎಲ್ಲ ಕೊಯ್ದು ಹೋಗ್ಬಿಡ್ತು, ಭಾಳ ತೊಂದರೆ ಆಗ್ತಿತ್ತು, ಸರಿ ಇರಲಿಲ್ಲ. ಇತ್ತೀಚೆಗೆ ನಾನೇ ಕ್ರೀಡಾ ಇಲಾಖೆಗೆ ಇದು ಮಾಡಿ 45 ಲಕ್ಷ ರೂಪಾಯಿನ ಕೊಟ್ಟು ಎಲ್ಲವನ್ನ ಹೊಸದಾಗಿ ಮಾಡಿ ಇವತ್ತು ಬಹುಶಃ ಅಲ್ಲಿ 250-300 ಜನ ಮಕ್ಕಳು ಇವತ್ತು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಇವತ್ತು ದಿನ. ಅದು ಖುಷಿ ನಮಗೆ. ಅಂದರೆ ಸಾಗರದಲ್ಲಿ ಒಂದು ಕಾಂಪಿಟೇಷನ್ ಮಾಡುವಂಥ ದೊಡ್ಡ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದಾಗಿದೆ, ತುಂಬ ಅದ್ಭುತವಾಗಿ ನೋಡಿ ಬಂದಿದೆ. ಅದಕ್ಕೆ ಯಾಕಂದರೆ ನಾವು ಮಾಡಬೇಕು ಅನ್ನಿಸ್ತದವಲ್ಲ, ಯಾಕಂದರೆ ಇವತ್ತಿನ ಯುವಕರಿಗೆ ಮಕ್ಕಳಿಗೆ ಈ ಥರ ಚಟುವಟಿಕೆಲ್ಲ ನಾವು ಕೊಡಬೇಕು ಉದ್ದೇಶ ತಾನೇ ಇರೋದ್ರಿಂದ ಅದಕ್ಕೂ ಕೊಟ್ಟಿದ್ದೀವಿ. ಹಾಗಾಗಿ ನಾವು ಒಬ್ಬ ಶಾಸಕನಾಗಿ ಕೇವಲ ಅಭಿವೃದ್ಧಿಯ ಬರೀ ರಸ್ತೆ ಬರೀ ಇದೇ ಮಾಡ್ಕೊಂಡು ಕೂತ್ರೆ ಆಗೋದಲ್ಲ, ಬೇರೆ ವ್ಯವಸ್ಥೆನೂ ಮಾಡಬೇಕಾಗಿದೆ. ಈ ಥರ ಎಲ್ಲ ವ್ಯವಸ್ಥೆಗಳು ಇರಬೇಕನ್ನೋ ಉದ್ದೇಶ ನಮ್ಮದು. ಹಾಗಾಗಿ ನಮ್ಮ ಸಾಗರದಲ್ಲಿ ಕ್ರೀಡಾ ಚಟುವಟಿಕೆ ಚೆನ್ನಾಗಿ ನಡೀಬೇಕು ಅನ್ನೋ ಉದ್ದೇಶ. ಆ ಕಡೆ ಕ್ರಿಕೆಟ್ ಆಡಬೇಕು, ಇಲ್ಲಿ ನಿಮ್ಮ ಕ್ರೀಡಾಂಗಣದಲ್ಲಿ ಆಡಬೇಕು, ಅಲ್ಲಿ ಸ್ವಿಮ್ಮಿಂಗ್ ಆಡಬೇಕು. ಹಾಗೆ ಇನ್ನೂ ಬೇರೆ ಬೇರೆ ಯಾವುದಾದ್ರು ಇದ್ದರೆ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಭಾಳ ಖುಷಿ ಆಯಿತು ಇವತ್ತು. ಇಷ್ಟು ಒಂದು ಒಳ್ಳೆಯ ವ್ಯವಸ್ಥೆ ಬೇಕಾಗಿತ್ತಲ್ಲ, ಇಷ್ಟು ದಿನ ಸುಮ್ಮನೆ ಇದ್ದೀವಲ್ಲ ಅನ್ನೋದು ಯೋಚನೆ ಮಾಡಿದ್ದೀವಿ. ಬಹುಶಃ ನಿರ್ಮಿತಿ ಕೇಂದ್ರ ಪ್ರದೀಪ್ ಅವರು ಮಾಡಿದ್ದೀರಿ, ತುಂಬ ಚೆನ್ನಾಗಿ ಮಾಡಿದ್ದೀರಿ, ಖುಷಿ ಆಗುತ್ತೆ. ಮತ್ತು ಮೇಲ್ಗಡೆ ಸೀಟೆಲ್ಲ ಹೋಗಿದೆ ಅಂತ ಹೇಳಿದ್ದಾರೆ, ಅದಕ್ಕೆ ಈಗಾಗಲೇ ನೋಡೋಣ, ಅದಕ್ಕೆ ಮಾಡಿಸ್ತೀನಿ. ಅದಕ್ಕೆ ಹೋಗಿದ್ದ ಸೀಟ್ಗಳಿಗೆ ಹೊಸ್ದಾಗಿ ಹಾಕಲಿಕ್ಕೆ ಚೋರ್ಬಾರ್ದ ರೀತಿಯಲ್ಲಿ ಮಾಡಬೇಕಂತ ನೀವೇನು ಕೇಳಿದಿರಿ, ಮಾಡೋಣ. ಹಾಗೆ ನಾನೇ ಇವತ್ತೊಂದು ಸ್ಪೋರ್ಟ್ಸ್ ಆಡಿಬಿಡಿ ಅಂತ ಹೇಳಿದೆ, ಒಂದು ಕ್ರೀಡಾಕೂಟ ಇಟ್ಟುಬಿಡಿ, ಇವತ್ತೇ ಒಂದು ಟೂರ್ನಮೆಂಟ್ ಇಟ್ಟು ಸುಮ್ಮನೆ ಇಲ್ಲೇ ಸ್ಥಳೀಯರಿಗೆ ಇಟ್ಟು ಅವರಿಗೆ ಎಂಜಾಯ್ ಮಾಡೋಕ್ಕೆ ಕೊಡಿ, ಲೈಟಿನ ವ್ಯವಸ್ಥೆಯಲ್ಲಿ ಕೊಡಿ ಅಂತ ಹೇಳಿ ಇವತ್ತು ಮಾಡೋಕ್ಕೆ ಹೇಳಿದ್ದೆ ನಾನು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.